ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗಿಂತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ, ನೀ ಎದುರು ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿ ನಾ ಹೇಳಿದ್ದು ಮರಿಬೇಡ, ನಾ ಹೇಳಿದ್ದು ಮರಿಬೇಡ ಹೆಂಗೆ ಅವಾಗ ಈಗ ಹೆಂಗತ್ತಾರಂದ್ರೆ, ಯವ್ವ ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ಯವ್ವ ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತು ಹಿರಿಯರು ಹೌದು ತೆಗಿ ನೀ ನೆಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ, ಒಂದಿಟ್ಟು ಏನರ ಯಾರ ಮನ್ಯಾಗ ಹಿರಿಮೇಳ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರು ಏಯ್ ನಡಿಬಿಡಿ, ಎಲ್ಲ ರಸದ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗ್ರಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಎದ್ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿ ಕೊಟ್ಟಾರ ನಿಜವಾಗ್ಲೂ ಚಲೋ ನೋಡು. ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿಲ್ಲ, ಏನು ನಾನು ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಒಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮನೆ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಅವ್ರು ಯಾವಾಗಲೂ ಕಳ್ಳಿರ್ತದಾರೆ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತು ಯಾಕೆ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತು ಯಾಕೆ, ತವ್ರವ್ರು ಬರ್ತಾರ ತಡಿಸಿವನ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ ಸೆಡಗರ್ಲೆ ದಂಡಿ ತರ್ತಾರದ, ಸತ್ತಾಗುಸಕ್ಕೆ ತವ್ರ ಮನೆ ಚಂಪಾರ ಕುಬುಸ ಸೀರಿ ಬಿಡುವಂಥ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮನೆ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು, ತಂದಿಗಳಿದ್ದವ್ರು ಅವು ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಕಮರಿಸ್ಬೇಡ. ಯಾಕಂದರೆ ಸತ್ತಾಗ ಸಂಘ ಅವಾಗ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈಗ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣೋನು, ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಈ ಕೈ ತುಂಬ ರಟ್ಟ್ಯಾಗ ಎಂಥ ಅವಾಗ ಕಾಣ್ತಿದ್ದು. ಈಗೇನು ಹಂಚಿಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ, ಇರಾಕೆ ಚುಚ್ಚೋರು ಈ ಚುಚ್ಚೋಳು ಮಂದಿ ಇಲ್ಲ, ಅವ್ರು ಹಂಚಿಬಟ್ಟು ಹಾಕೋರು ಇಲ್ಲ. ಹಾಸು ಮೇಟ ಒಂದಿಟ್ಟು ಹೆಂಗೋ ಮಾಡಿರ್ತಾರೆ, ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟ್ಬಿಟ್ಟಾರೆ, ಅದೂ ಇಲ್ಲ. ಅವಾಗ ಹೇಳ್ತಿದ್ರು ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ, ಆಕೆ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಏನು ಸುಳ್ಳತ್ತು ಕರೆಯಿತು ನನಗೆ ಗೊತ್ತಿಲ್ಲ, ಆದರೂ ಅವರು ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹಂಚಿಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಬಂದರು ಅಂದರೆ ಸಾವು ತಗೊಂಡು ಅವ್ರಿಗೆ ಅದ ಮನೆ, ಅವ್ರು ಅದ ಊರು. ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದೆ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮಣಿನ ಅವ್ರಿಗೆ ದೇವ್ರ ಮನೆ, ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದೆ. ಹೆಣ್ಣು ಮಕ್ಕಳಿಗೆ ಯಾರು ತಾಯಿ ತಂದೆ ಬೆಣ್ಣೆ ತೆಗೋದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಗಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಮಾಡಿ ಆಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಂದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು, ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ. ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಮ ಗಂಪಡ ಮಂದಿಲಿಂದ ಏನೂ ಕೆಟ್ಟಿಲ್ಲ. ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ, ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲಿತವ್ರಿಂದ ಕೆಟ್ಟೈತಿ, ಕಲಿತವ್ರ ಕೆಡಿಸ್ಯಾರಿದನ. ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ. ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡ ಬೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ.
ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳ್ಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು. ಅವ್ರದ್ದೊಂದು ಗುಂಪ ಇವ್ರದ್ದೊಂದು ಗುಂಪ, ಒಂದೊಂದು ಜಾತ್ಯಾಗ 3-4 ಗುಂಪ, ಒಳಗೆ ಈ ಸಪ್ಪ ಮ್ಯಾಲೆ ಬಸಪ್ಪ, ಎಲ್ಲರ ಜಾತ್ಯಾಗ ನಡೆದೈತಪ್ಪ. ತುಂಬ್ಕೊಂಡಾರ ಹೊಟ್ಟಿ ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಕೋಟಿ ಲೂಟಿ, ಇದ್ರಾಗ ನಾವ ಬೇಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರ್ತೇವೆ ಕುರಿ ಮರಿಗೆ ಹಾಲುಣಿಸಿ. ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡ ವೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ. ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ. ಕುರಿಕಾಯಿ ಅವ್ರ ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ. ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ. ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ. ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಎಂಥದ್ದು ಅಂದ್ರೆ, ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ತೆ ಯಾವುದರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು. ಹಂಗೆ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹೊತ್ತಲ್ಲಿ ಉಳ್ತಾವಂದ್ರೆ, ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹೊತ್ತಲ್ಲಿ ಜಾನಪದ ಉಳ್ದಾವು. ಡೊಳ್ಳಿನ ಪದ ಆಗಲಿ, ಗೀಗಿ ಪದ ಆಗಲಿ, ಚೌಡ್ಕಿ ಪದ ಆಗಲಿ, ಹಂತಿ ಪದ ಆಗಲಿ, ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ, ಆಸೆ ಇಲ್ಲದ ಬದುಕ್ತಿತ್ತಲ್ಲ, ಆ ಮಂದಿ ಹತ್ತಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು. ಆ ಜಾನಪದ ನೋಡು, ಗಜಾಸೂರನು ಗೌರಿಯ ಪುತ್ರ, ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರು, ಗಜಾಸೂರನು ಗೌರಿಯ ಪುತ್ರ, ವಿದ್ಯಾ ಕೊಡುವ ವಿರತ್ವ ಸಿದ್ಧೈ ಬೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ರುದ್ರರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರ ಹುಟ್ಟ್ಯಾರ ಸಿಡಿಯಣದಾಗ, ರುದ್ರರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಬುದ್ಧಿ ಯಾವಲ್ಲಿ ಹುಟ್ಟಿತ್ತು. ವಿದ್ಯೆ ಹುಟ್ಟಿತ್ತು ಇಡೀ ನಾಗರದಾಗ, ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ. ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಸುಂಕ ಯಾವಲ್ಲಿ ಹುಟ್ಟ್ಯಾವು. ಶಂಖ ಹುಟ್ಟ್ಯಾವೋ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ತೆನೆಯಾಗ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಜಂಗಮರು ಯಾವಲ್ಲಿ ಹುಟ್ಟ್ಯಾರು. ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ಮುಲ್ಲಾರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟಿದ ಆಣಿ ಗುಂದಿ, ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ. ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಮಗ್ಗ ಯಾವಲ್ಲಿ ಹುಟ್ಟ್ಯಾವು. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ, ಉಂಡಾಡಗೌಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದೆ ಹಿರಿಯರು ಹೇಳ್ಕೋತಾ ಬಂದಾರ. ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗ ಇಟ್ಕೋಬೇಕು. ಈ ಮಾತು ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು, ನಮ್ಮ ಹಿರಿಯರು ಹೇಳಿದ ಮಾತು ಯಾರು ನೆಪ್ನಾಗ ನಿಮ್ಗೊಂದು ಹೇಳ್ತಾನೆ. ತಾಯಿ ತಂದೆ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು 10 ಮಂದಿ ಒಳಗೆ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದೆ ಮಾತು ಯಾವ ಮಕ್ಕಳು ಕೇಳ್ತಾರೆ 10 ಮಂದಿಯಾಗ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದೆ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತ್ತೆ ಮೂಲ್ಯಾಗ ಬೀಳ್ತಾರೆ. ಇಷ್ಟು ಮಾತ್ರ ಕರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದ, ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ. ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ. ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತಿನಾಗಿರ್ತಾರೆ. ನಮ್ಮ ಗಂಡು ಮಕ್ಳು ಕಂಪ್ನಿನ ಭಾಳ ಮಜಾ ಇರ್ತೈತಿ. ಅದಕ್ಕೆ ಅವರ ಒಂದು ಚಾಂತಾಗಿ ಇದ್ರೆ ಅಂದ್ರೆ ಎಲ್ಲ ಸುದ್ದಿರ್ತೈತಿ. ಮತ್ತು ನಾವು ಅದ್ರಾಗ ಅರ್ಧ ಮಾಡಿದೆವು ಅಂದ್ರೆ ಏನೂ ಉಳಿಯಂಗಿಲ್ಲ. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ. ರಾಜರು ಬಡ್ದೇಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ. ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸ್ರಿಲ್ದ, ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ. ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ. ಒಂದೇ ಮಣಿಯ ಅಂಗಳದಾಗ ಕೂಡಿ ಆಡೋನು, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಂಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ ಅಂತ ನಾವು ನೀವು ಬೇಕಾದ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ. ಎಲ್ಲರೂ ಹೌದನ್ನವರು ಅಲ್ಲನ್ನವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣು ಆಗೋದೈತಿ. ಈ ಜನ್ಮ ಯಾರೂ ಸಾರ್ಥಕಲ್ಲ. ನೋಡ್ರಿ, ಸಿದ್ದೇಶ್ವರ ಅಪ್ಪಗಳು
ಸಿದ್ದೇಶ್ವರಪ್ಪಗಳು ಎಂಥ ಮಹಾತ್ಮರು, ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರ? ಇಬ್ರಾಹಿಂ ಸುತಾರ್ ಅಂತವ್ರು, ಅವ್ರು ನಮಗೆ ಹುಡುಕಿದ್ರೆ ಸಿಗ್ತಾರ? ಇಲ್ಲ, ಅವರೆಲ್ಲ ಕಳ್ಕೊಂಡು ಹೋದ್ರು. ಇನ್ನು ನಾವು ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದು ಕಟ್ಸ್ಯಾಣಪ್ಪ ನಾಟಕ ಥಿಯೇಟರ. ಭೂಮಿ ಮ್ಯಾಲೆ ಆಕಾಶೊಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ, ಒಳ್ಳೆದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನೋಡುತ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ, ಎಲ್ಲ ಮಂದಿನ ಆಟಕ್ಕೆ ತಂದ ಚಾನು ಕರ್ದ. ಗಂಡ ಎನ್ನ ಜೋಡ ಮಾಡಿ ಹಚ್ಚನ ಆಟಕ್ಕೆ, ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ. ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ. ಅವ ಹೇಳಿದಂಗೆ ನಾವು ನೀವು ಆಟ ಮಾಡುವುದು ಇಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ. ಬೀಳಿಗೆ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗಿ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗಿ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ. ನೀವೆಲ್ಲ ದೇವ್ರ ಗತ್ತೆ ಕೂತಿರಿ. ನಾವಿದ್ದ ಯಾವ ಹೇಳ್ತಾಳ, ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವೋ, ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವೋ. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ, ಒಂದೊಂದು ದೇವರ 2-3 ವಕೀಲ ನಿಟ್ಟಾವೋ. ವಕೀಲ ನಿಟ್ಟ ಕೋರ್ಟಿನ್ಯಾಗ ಕೇಸು ನಡೆಸ್ಯಾವೋ. ದೇವರ ಇಚ್ಛೆ ಸಾಕ್ಷಿ ಹೇಳು ಭಕ್ತರ ನುಟ್ಸ್ಯಾವೋ. ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣ ಕೋಳಿ ತಿಂದಾವೋ. ಉಂಡು ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ. ಮಠ ಮಂದಿರ ಮಸೂತಿ ಗುಡಿಯಾನ ದೇವರೆಲ್ಲ ಬೈಲಿಗೆ ಬಂದಾವೋ. ಹಾದಿ ಮ್ಯಾಗ ಜಗಳಾಡಿ ಕೋಟ್ ಕಟ್ಟಿ ಎತ್ತಾವೋ. ಮನುಷ್ಯನ ಗುಡಿಯಾನ ದೇವರ ಮಂಗ ಮಾಯ ಆಗ್ಯಾವೋ. ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವೋ. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವೋ. ಕಟ್ಟಿದ ಹಾಡ ಕರೆ ಅಂತ ಕೈಯೇ ಎತ್ತಾವೋ. ಕಟ್ಟಿದ ಹಾಡ ಕರೆ ಅಂತ ಕೈಯೇ ಎತ್ತಾವೋ ಅಂತ ಹೇಳ್ತಾ ಇವತ್ತು ಮಹಾತ್ಮರ ಪುಣ್ಯತಿಥಿ ಮಾಡ್ತೀರಿ, ಮಾಡಿರಿ. ಅವ್ರ ನೆನಪು ಮಾಡ್ಕೋತೀರಿ, ಮಾಡಿರಿ. ಯಾರೂ ಬೇಡೋದಿಲ್ಲ. ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಂಗೆ ಹಿಂಗೆ ಅನ್ಬ್ಯಾಡ. ಎಲ್ಲರೂ ದೇವ್ರು ಒಬ್ಬನ ಅದ. ದೇವ್ರಂತೂ ಬೇರೆ ಇಲ್ಲ. ಮತ್ತು ದೇವ್ರು ಭಾಳ ಶಾಣೆ ಅದಾನ್ರಿ. ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಓದ್ತಾನೆ. ಆ ದೇವ್ರು ಹಂಗದಾನ. ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಓದ್ತಾನೆ. ಆ ಒಬ್ಬನ ಅದಾನ, ಬೇರೆ ಇಲ್ಲ. ದೇವ್ರು ಹಸದಾಗ ಅನ್ನನ ದೇವರ, ನೀರಡಿಸಿದಾಗ ನೀರಿನ ದೇವರ, ಕಷ್ಟದಾಗ ಬಂದಂಥ ಸುಖನ ದೇವರ, ದುಡಿದು ಉಣ್ಣುದ ಒಂದು ಭಗವಂತನ ಬುತ್ತಿ. ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತಾ, ಏನು ಒಳ್ಳೆಯವ ಯವ್ವ ನನ್ನ ಗಂಡ, ಏನು ಒಳ್ಳೆಯವ ಯವ್ವ ನನ್ನ ಗಂಡ, ಕುಲು ನಗುತ್ತಾನ ನನ್ನ ಕಂಡ. ಅತ್ತೆವ್ವ ನನ್ನ ಮ್ಯಾಲೆ ಭಾಳ ಸಿಟ್ಟ, ಗುರುಗುಟ್ಟಿ ನೋಡ್ತಾಳ ಕಣ್ಣ ಬಿಟ್ಟ. ಮಾತಿಗೊಮ್ಮಿ ಮಾಡ್ತಾಳ ನನಗೂಡು ಜಗಳ, ಯಾವಾಗ ನನ್ನ ಬಡಿಸೇನಂತಾಳ. ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ, ಮಗನ ಮುಂದೆ ಹೇಳ್ತಾಳ ಸುಳ್ಳ ಪಂಟ. ತಾಯಿಯ ಮಾತಿನ್ಯಾಗ ತಿಳಿದಾನರ್ಥ, ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ. ಗಂಡಗಚ್ಚಿ ಹಾಕಿ ಬಡ್ಗಿ ಹಿಡ್ದ, ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣ ಹೊಡೆದ. ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗ್ಲ ಹಾಕಿ ಬಡುತ್ತಾನ ತೆಲ್ಗಿಮ್ಕ ಬಾಗಿ. ಬಾಗಿಲ್ದೊರ್ಗ ನಡೆದತೆವ್ವ ಅತ್ತಿ ಬಬ್ಬಾಟ, ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ. ಅತ್ತಿ ಬ್ಯಾರಿಕಿದ್ದರ ನನಗೇನು, ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನು. ಗಂಡಿದ್ದರಿರ್ಬೇಕು ಎಂತಾವ, ಹಿರಿವಳ್ಳಿ ಅಂತ ಗುಣದಾವ. ಹೆಣ್ಣಿನ ಜನ್ಮಕ್ಕೆ ಇನ್ನೇನು ಬೇಕ, ಬಾಳ್ಯದಾಗ ಗಂಡು ಒಬ್ಬ ಒಳ್ಳೆವ ಸಾಕ. ಏನು ಒಳ್ಳೆವ ಯವ್ವ ನನ್ನ ಗಂಡ, ಕುಲು ನಗುತ್ತಾನ ನನ್ನ ಕಂಡ.
ಕೂಲು ಕೂಲು ನಗುತ್ತಾನ ನನ್ನ ಕಂಡ. ನಮ್ಮ ಬದುಕಿನಾಗ ಹಿಂಗೆ ಚಂದ ತಂಗಿ ಪಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗೆ ಇರ್ತಾವ್ರಿ. ಮುದುಕರು ಬೆರಕಿರ್ತಾರ, ಜಗಳ ಹಚ್ಚವ್ರು ಅವ್ರ, ಬಂದು ಆರ್ಸವ್ರು ಅವ್ರ, ಮತ್ತು ಕಡ್ಡಿ ಕೊರಿ ಅವ್ರ ನೀರು ಹಾಕವ್ರು ಅವ್ರ. ಎಲ್ಲ ಊರಾಗ ರೀ, ಮತ್ತು ಒಂದೇ ಊರಾಗಲ್ಲ ಮುದುಕರು ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ, ಮುದುಕರಿದ್ದು ಮಣಿ ಮೂರ ಬಟ್ಟಿ ಅಂತ ಹೇಳ್ಕೊಂಡು. ಈ ಮಾತು ಬಿಟ್ಟಿದ್ದಿ. ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಮಾತಾಡ್ಕೊತ ಏನಂದಾಳ, ಆ ಸಸಿ ಕೂಡ ಜಗಳಕತ್ತಾಳ. ಸಿದ್ಧಾರ್ಥ ಕಾಕ ಅಂದದ್ದು ಬರೀ ನೋಡು, ಮುದುಕರಿದ್ದ ಮಣಿ ಮೂರ ಬಟ್ಟೆ ಅಂತ ನೀನೇ ನನ್ನ ಬಡಿಸಿ ಅಂತೇಳಿ ಅವ್ರ ಅತ್ತಿಗೆ ಅಂದ್ಬಿಟ್ಟ. ಅಂದು ಕೂಡ್ಯಾನ ಮುದುಕಿ ನಿನ್ನ ಮುಂದೆ ಹೇಳ್ತೀನಿ, ಬತ್ರಿ ಮನ್ಯಾಗ ಕೂತಿದ್ನಿ, ಏನು ಮಾಡಕತ್ತೀವ ಅಂದ್ರೆ, ಬಾ ಅಜ್ಜಿ ಯಾಕೆ ಹಿಂಗೆ ಮಾಡಿ ಏಸು ಮಣಿ ಎಳಗಾಲ ಮಾಡಕ್ಕೆ ಬೇಕಂತ ಮಾಡೀನಿ ಅಂದ್ರೆ ನನಗೆ. ನಾ ಯಾರು ಮಣಿ ಎಳಗಾಲ ಮಾಡೀನಿ? ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕದ ಮಣಿ ಮೂರ ಬಟ್ಟೆ ಅಂದಿ ಅತ್ತ, ನಾನು ಒಳಗೆ ಮನ್ಯಾಗ ಕರ್ಕೊಳ್ಳಿ ಹತ್ತಪ್ಪ. ನಿನಗಂದಿಲ್ಲ ಅಮ್ಮ, ಜಗಳ ಹಚ್ಚಾರ್ಗಂದಿನಿ ನಾನು, ನಿನಗ್ಯಾಕೆ ಕಂಡ್ಲಿ ಅತ್ತ. ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತಾನೆ. ಒಮ್ಮೆ ಜಗಳನೂ ಹಚ್ತೈತೆ, ಒಮ್ಮೆ ಪ್ರೀತಿನೂ ತರಿಸ್ತೈತೆ, ಬಾಳ್ಯಕ್ಕೂ ಹಚ್ತೈತೆ. ಅದಕ್ಕೆ ಹಿರಿಯರಿಲ್ಲ ಮಣಿ ಅಲ್ಲ, ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು. ಮನ್ಯಾಗ ಹಿರಿಯರು ಇರ್ಬೇಕು. ನಾವು ಸುಮ್ಮನೆ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ. ಅಚ್ಚಿ ಓಣ್ಯಾಗಿನ ಶೆಟ್ಟಾರ ಮುದುಕಿ ತೀರಾಮು ಬೆರಕಿ, ನಮ್ಮ ಕಾಳ ಕದ್ಕೋತಾಳತ ಬರೇ ಕಂಕ ಹಾಕಿ, ಕಮ್ಮಟ್ಟು ಬೆಲ್ಲ ಜಿಗಿಟ್ಟು ಕೊಬ್ಬರಿ ಕಿಶಾಗಿಟ್ಟು ಕಳಿಸಿ, ತರಿಸ್ಕೊಳ್ಳಾಕಿ ನಮ್ಮ ಹೊಲನ ಸಕ್ರೆ ಮುಕ್ರಿ ಬೆಳೆಸಿ, ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ, ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳ ನನಗೆ ಲತ್ತಿ ತಿನ್ನಿಸಿ. ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ, ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳ ನನಗೆ ಲತ್ತಿ ತಿನ್ನಿಸಿ. ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ, ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮಗೆ ಅದ ದೊಡ್ಡ ಗಳಿಕೆ. ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ, ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸಾಸಿ. ಹಣ್ಣ ಟಮಾಟಿ ಬಲತ ಬಟಾಟಿ ತುಂಬ ಕೊಟ್ಟ ಬುಟ್ಟಿ, ತಂದು ಕೊಟ್ಟು ನಾ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂತೀರಿ. ಮತ್ತು ನಮ್ಮ ಹಿರಿಯರು ಅಲ್ಲಿ ಕೂತಾರು. ಇವು ನಮ್ಮನ್ನ ಯಾರು ಒಬ್ಬರು ಏನಾರ ಅಂದ್ಗಿಂದ ನಾನು ಏನೋ ಅಂತೇಳಿ ನನಗೂ ಅಂಜಿಕೆ ಬರಾಕತ್ತೈತಿ. ಯಾಕಂದ್ರೆ ಒಟ್ಟು ಗಟ್ಟಿ ಗಡ್ದು ಹಳಿ ಮಂದಿ ಎಲ್ಲ ಗಪ್ಪನೆ ಕೂತೈತಿ. ಹಿಂಗೆ ಕೂತ್ರೆ ನೋಡ್ರಿ, ನೀರಿದ್ರೆ ಮೀನು ಬದುಕ್ತೈತಿ, ನೀರಿದ್ರೆ ಮೇನು ಬದುಕ್ತೈತಿ, ಮೇನಿದ್ರೆ ನೀರು ಚಲೋ ಇರ್ತೈತಿ. ಹಿರಿಯರು ಹಿಂಗೆ ಗಪ್ಪನ ಕೂತ್ರೆ ಮಾತಾಡೋರಿಗೆ ಸೊಗಸಾಕೈತಿ, ಮಾತಾಡೋರು ಸೊಗಸಾಕೈತಿ. ಈಗ ನೋಡಿ, ಹಾಳು ಮಾಡಿ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೇವ್ರು. ಎಂಥ ಫಂಕ್ಷನ್ ದೊಡ್ಡದು, ಯಾದಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಅದು ಹಿಂಗೆ ನಮ್ಮ ಹಳ್ಳಿಗಾಡಿನ ಫಂಕ್ಷನ್ ಅಲ್ಲ, ಅದು ಒಟ್ಟು ಸಾಯಿಬರದು ರಾಜಕೀಯ ಅವ್ರದ್ದು ಅವೆಲ್ಲ ಒಟ್ಟು ಕಲಿತು ಮಂದಿ ಒಟ್ಟು ಫಂಕ್ಷನ್ ಇದ್ರು. ಬಡ ಬಂದರು. ನನ್ನ ಎಷ್ಟು 30 ಕಿಲೋ ಅದು 200 ಕಿಲೋಮೀಟ್ರ್ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ಯಾರ. ಹೋಗಿ ಕೆರಿಂದ ಫಂಕ್ಷನ್ ಉದ್ಘಾಟ ಮಾಡಿ ಹೋಗಿಬಿಟ್ರು. ಅವ್ರು MLAಗಳು ಬಂದಿರ್ತಾರೆ, ಹೋಗಿಬಿಟ್ರು. ಫಂಕ್ಷನ್ದಾಗ ಯಾರು ಇಲ್ಲ ಮಾತಾಡ್ಸಿದ್ದಪ್ಪ ಅಂದರು. ನಾ ಯಾರು ಕೂಡ ಮಾತಾಡಲಿ ಅಂದೆ. ಮಂದಿನೂ ಇಲ್ಲ, ಯಾವುದಕ್ಕೆ ಮಾತಾಡಬೇಕು, ಯಾರ ಸಂಬಂಧ ಮಾತಾಡಬೇಕು? ಈಗ ನೋಡಿ, ನೀವೆಲ್ಲ ಈಗ ಏನು ಕೂತಿರಲ್ಲ, ಬಿಟ್ಟು ಹೋಗಕ್ಕೆ ಮನಸ್ಸಾಗೋದು. ಈಗ ನೋಡು, ಹೆಣ್ಮಗಳು ಹೊಸ್ತಾಂಡಿನಾಗ ಅತ್ತಿ ಮಾವ ನೆಗೆಣ್ಣರು ಅವರೆಲ್ಲ ಆಕಿನ ಪ್ರೀತಿಲೇ ಕಂಡ್ರೆ ಆಕಿ ತವ್ರ ಮನೆಗೆ ಯಾಕೆ ಹೋಗ್ಕಾಳು? ಅತ್ತಿ ಒಗತ ತನ್ನ ಮಗಳ ಗದ್ದೆ ನೋಡ್ಕೊಂಡ್ರೆ ಅತ್ತೆ ಸೊಸಿ ಯಾಕೆ ತವ್ರ ಮನೆಗೆ ಹೋಗ್ಕಾಳು? ಹೋಗುವುದಿಲ್ಲ. ಮತ್ತು ಸೊಸಿನೂ ಅತ್ತಿ ನಮ್ಮ ತಾಯಿಗೆ ತೇತೇಳಿ ಅವ್ರ ಮನ್ಯಾಗ ಅವ್ರ ರೋಗ ಕೂಡ ಇರ್ತಾಳ. ಹಂಗಿದ್ದಳಂದ್ರೆ ಅತ್ತೆರ ಯಾಕೆ ಆಕಿನ ಬೇವುತ್ತಾಳೆ? ಆಕಿನೂ ಬೇಯಂಗಿಲ್ಲ. ಅದಕ್ಕೋ ಒಂದಿನ ಒಬ್ಬ ಹೆಣ್ಮಗಳು ಗಂಡ ಒತ್ತ ಒಂದು ಗಂಡ, ಏನ್ರಿ ನನ್ನ ಗಂಡ ನಾನು ಮಾತಾ ಕೇಳೋಲ್ಲ, ಒಂದು ಏನರ ಇದು ನನ್ನ ಗಂಡ ನನ್ನ ಮಾತು ಕೇಳೋಂಗೆ ಮಾಡಿಸ್ಕೊಡ್ರಿ, ಏನರ ಮಾಡಿಕೊಡ್ರಿ. ಅವು